ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೋ ಇಲ್ವೋ ಮೊದಲು ಗೊಂದಲ ನಿವಾರಿಸುವಂತೆ ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸ್ಫೋಟಗೊಂಡಂತಹ ಗದ್ದುಗೆ ಗುದ್ದಾಟ. ಲೋಕಸಭೆ ಚುನಾವಣೆ ಬಳಿಕ ಅಧ್ಯಕ್ಷ ಸ್ಥಾನ ಬದಲಾವಣೆ. ಹೈಕಮಾಂಡ್ ನಾಯಕರು ಈ ಹಿಂದೆ ಭರವಸೆ ನೀಡಿದ್ರು. ಚುನಾವಣೆ ಮುಗಿದು 7 ತಿಂಗಳಾದ್ರೂ ಏನು ಬದಲಾವಣೆ ಕಾಣಿಸಿಲ್ಲ. ಡಿಕೆ ಶಿವಕುಮಾರ್ ಎರಡೆರಡು ಹುದ್ದೆಗಳನ್ನು ನಿಭಾಯಿಸುತ್ತಿದ್ದಾರೆ. ಪಕ್ಷಕ್ಕೆ ಪೂರ್ಣಾವಧಿ ಕೆಲಸ ಮಾಡೋ ಅಧ್ಯಕ್ಷರು ಬೇಕು. ಸಚಿವ ಸ್ಥಾನದ ಜೊತೆ ಪಕ್ಷದ ಅಧ್ಯಕ್ಷ ಹುದ್ದೆ ನಿಭಾಯಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಮೊದಲು ಈ ಗೊಂದಲ ಪರಿಹರಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಅಂಡ್ ಬೆಳವಣಿಗೆ ದೃಷ್ಟಿಯಿಂದ ಇದು ಅನಿವಾರ್ಯ. ನನಗೂ ಕೂಡ ಅಧ್ಯಕ್ಷ ಸ್ಥಾನ, ಸಚಿವ ಸ್ಥಾನಗಳ ಪೈಕಿ ಒಂದರ ಆಯ್ಕೆ ಕೊಡಲಾಗಿತ್ತು. ಒಬ್ಬರಿಗೆ ಒಂದೇ ಹುದ್ದೆ ನೀತಿ ಈ ಬಾರಿಯೂ ಕೂಡ ಜಾರಿಯಾಗಲಿ. ಹೈಕಮಾಂಡ್ಗೆ ತೀರ್ಮಾನ ತೆಗೆದುಕೊಳ್ಳುವಂತೆ ಹೇಳಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳ್ಕೊಳ್ತಾರೆ, ನಾನು ಕೂಡ ನಿಭಾಯಿಸಿದ್ದ ಎರಡೆರಡು ಹುದ್ದೆ, ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ನಂತರ ನಾನು ಒಂದು ಹುದ್ದೆನ ಆಯ್ಕೆ ಮಾಡ್ಕೊಂಡಿದ್ದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಏನು 2 ಹುದ್ದೆ ಇದೆ, ಅದನ್ನ ಒಂದು ಹುದ್ದೆ ಅಂದ್ರೆ ಯಾವ್ದಾದ್ರೂ ಒಂದು ಹುದ್ದೆ ಇರಬೇಕು. ನಿಭಾಯಿಸೋದಕ್ಕೆ ಕಷ್ಟ ಆಗತ್ತೆ. ಪೂರ್ಣಾವಧಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅಂತವರಿಗೆ ಹುದ್ದೆಯನ್ನ ಕೊಡಿ. ಇವಾಗ ಏನೇ ಒಂದು ಆದ್ರೂ ಕೂಡ ಇವಾಗ ಹೈಕಮಾಂಡ್ ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಏನೇ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ರು ಕೂಡ ಇಲ್ಲಿ ಯಾವುದೇ ಒಂದು ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದ್ ಕಡೆ ಗುದ್ದಾಟ, ಸಿಎಂ ಸ್ಥಾನಕ್ಕೆ ಒಂದ್ ಕಡೆ ಗುದ್ದಾಟ. ಜಾರಕಿಹೊಳಿ, ಕೆ ರಾಜಣ್ಣ ಅವರು, ಪರಮೇಶ್ವರ್ ಅವರು, ಏನ್ ನಡೀತಾ ಇದೆ ಈ ಒಂದು ರಾಜಕೀಯದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೋ ಇಲ್ವೋ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚೇಂಜ್ ಆಗತ್ತಾ? ಮೊದಲು ಗೊಂದಲ ನಿವಾರಿಸುವಂತ ಹೈಕಮಾಂಡ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಚಿವ ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸ್ಫೋಟಗೊಂಡಂತಹ ಗದ್ದುಗೆಯ ಗುದ್ದಾಟ ಇದು ಯಾವುದೇ ಕಾರಣಕ್ಕೂ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಲೋಕಸಭೆ ಚುನಾವಣೆ ಬಳಿಕ ಅಧ್ಯಕ್ಷ ಸ್ಥಾನ ಬದಲಾವಣೆ. ಲೋಕಸಭೆ ಚುನಾವಣೆಯ ಬಳಿಕ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸ್ತೀವಿ ಅಂತ ಹೇಳ್ಕೊಂಡಿದ್ರು. ಆದ್ರೆ 7 ತಿಂಗಳು ಕಳೆದರೂ ಕೂಡ ಅಧ್ಯಕ್ಷ ಸ್ಥಾನ ಬದಲಾಗಿಲ್ಲ. ಈ ತರ ಇದ್ರೆ ಅವರೇ ಮುಂದುವರ್ಸ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಈ ಒಂದು ಸ್ಥಾನವನ್ನ ಬದಲಾಯಿಸಿ, ಬೇರೆಯವರಿಗೆ ಕೊಡಿ. ಪೂರ್ಣಾವಧಿಯಲ್ಲಿ ಕೆಲಸ ಮಾಡುವಂತವರಿಗೆ ಕೊಡಿ ಅಧ್ಯಕ್ಷ ಸ್ಥಾನವನ್ನ. ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಗಳನ್ನ ನಿಭಾಯಿಸ್ತಿದ್ದಾರೆ, ಕಷ್ಟ ಆಗುತ್ತೆ ಅವರಿಗೆ. ಬೇರೆಯವರಿಗೆ ಕೊಡಿ. ಪಕ್ಷಕ್ಕೆ ಪೂರ್ಣಾವಧಿ ಕೆಲಸ ಮಾಡುವಂತ ಅಧ್ಯಕ್ಷರು ಬೇಕು ನಮಗೆ. ಸಚಿವ ಸ್ಥಾನದ ಜೊತೆ ಪಕ್ಷದ ಅಧ್ಯಕ್ಷ ಹುದ್ದೆ ನಿಭಾಯಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಮೊದಲು ಈ ಗೊಂದಲ ಪರಿಹರಿಸಬೇಕು ಅಂತ ಹೈಕಮಾಂಡ್ ಅನ್ನ ಮನವಿ ಮಾಡ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಅಂಡ್ ಬೆಳವಣಿಗೆ ದೃಷ್ಟಿಯಿಂದ ಇದು ಅನಿವಾರ್ಯ. ನನಗೂ ಅಧ್ಯಕ್ಷ ಸ್ಥಾನ, ಸಚಿವ ಸ್ಥಾನಗಳ ಪೈಕಿ ಒಂದರ ಆಯ್ಕೆಯನ್ನ ನಾನು ಮಾಡ್ಕೊಂಡಿದ್ದೆ ಅಂತ ಪರಮೇಶ್ವರ್ ಹೇಳ್ಕೊಂಡ್ರು. ಅಂದ್ರೆ ನನಗೂ 2 ಹುದ್ದೆ ಇತ್ತು, ನನಗೂ ನಿಭಾಯಿಸೋದಕ್ಕಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಚಿವ ಸ್ಥಾನನ ನೋಡ್ಕೋಬೇಕು, ಈ ಕಡೆ ಈ ಹುದ್ದೆಯನ್ನು ನೋಡ್ಕೋಬೇಕು, ಇದು ಬಹಳ ಕಷ್ಟ ಆಗುತ್ತೆ. ಅದರಿಂದ ನಾನು ನಿಭಾಯಿಸೋದಕ್ಕಾಗ್ಲಿಲ್ಲ, ಅದರಿಂದ ಒಂದು ಹುದ್ದೆಯನ್ನ ತಗೊಂಡಿದ್ದೆ. ಅದೇ ರೀತಿ ಇವಾಗ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಒಂದು ಹುದ್ದೆಯನ್ನ ಕೊಡಬೇಕು, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ.